ಎಸ್ ಡಿ ಎಲ್ ಲೀಡರ್ಸ್, ನಾನು ನಿಮ್ಮ ಲೋಹಿತ್ ರೆಡ್ಡಿ ಮಾತಾಡ್ತಿರೋದು. ಇವತ್ತು ಭಾಳ ಖುಷಿ ಆಗ್ತಿದೆ. ದಾವಣಗೆರೆ ಡಿಸ್ಟಿಕ್ಕು, ದಾವಣಗೆರೆ ತಾಲೂಕು, ಅವರುಗಳ ಗ್ರಾಮ. ಈ ಗ್ರಾಮದಲ್ಲಿ ನಮ್ಮ ಸರ್, ನಿಮ್ಮ ಹೆಸರು ವೀರೇಶಯ್ಯ ಅಂತ. ಇವರಿಗೆ ನಮ್ಮ ಕಂಪ್ನಿಯ ವಿ ಸ್ಟಾರ್ ಕಂಪ್ನಿಯ ಆಗ್ರೋ ಬೂಸ್ಟು, ಸಾಯಿಲ್ ಗಾರ್ಡು ಮತ್ತು ವಾಮ್ ಕಾಪ್ ನೋಡಿ ಆಲ್ರೆಡಿ ಇದು ಹೊಲದಲ್ಲಿ ಹಾಕಿರೋದು ಒಂದು ಚಿತ್ರಣ ಕೂಡ ನೀವು ನೋಡ್ಬೋದು. ಈ ಒಂದು ಪ್ರಾಡಕ್ಟ್ಗಳ್ನ ನಮ್ಮ ಅಡಿಕೆಗೆ, ಅರೇಕಾ ಕ್ರಾಪಿಗೆ ನಮ್ಮ ಶಂಕರ್ ಸರು, ನಮ್ಮ ಪ್ರಾಡಕ್ಟ್ ಸರ್ ಎಲ್ಲ ಬಂದುಬಿಟ್ಟು ಇಲ್ಲಿ ಸರ್ ಜೊತೆ ಮಾತಾಡಿ, ಸರ್ ಒಂದ್ಸರಿ ಹಾಕಿ ನಿಮಗೆ ಚೆನ್ನಾಗಿ ಬರುತ್ತೆ ರಿಸಲ್ಟ್ ಅಂತ ಹೇಳಿದ್ದಕ್ಕೆ ಇವತ್ತು ನಮ್ಮ ಮಾತಿಗೆ ಬೆಲೆ ಕೊಟ್ಟು ಸರ್ ಹಾಕಿದ್ದಾರೆ. ಸರ್, ಏನು ರಿಸಲ್ಟ್ ಬಂದಿದೆ, ಮೊದಲು ಹೆಂಗಿದ್ದು ಗಿಡ, ಈಗ ಹೆಂಗಿದ್ದಾವೆ, ಏನು ಡಿಫ್ರೆನ್ಸ್ ಆಗಿದೆ, ನಿಮ್ಮ ಬಾಯಿಂದ ಮಾತಾಡಿ ಸರ್. ಸರ್, ಮೊದಲು ಎಲ್ಲ ಹೇಳಿ ಸರ್. ಅವ್ರಗೊಳ್ಳ ದಾವಣಗೆರೆ ತಾಲೂಕು, ದಾವಣಗೆರೆ ಡಿಸ್ಟಿಕ್, ಅವ್ರಗೊಳ್ಳ ಗ್ರಾಮ ಅಂತ ಇಲ್ಲೇ ದಾವಣಗೆರೆ ಹತ್ರ. ನಮ್ಮ ಹೆಸರು ವಿ ಕೆ ವೀರೇಶ್ ಅಂತ. ಹಿಂಗೆ 2 ಎಕರೆ ಜಮೀನಿಗೆ ಈ ಥರ ಚಿಕ್ಕಿ ರೋಗ ಇತ್ತು, ಆಮೇಲೆ ಸುಳಿ ರೋಗನೂ ಇತ್ತು. ಸುಳಿ ರೋಗ ಇತ್ತು, ಚುಕ್ಕಿ ರೋಗನೂ ಇತ್ತು. ಯಾಕೆ ಗಿಡಗಳೆಲ್ಲ ಒಂಥರ ಇದಾಗಿ ಸುಳಿ ರೋಗ ಬಿದ್ದುಬಿಟ್ಟದ್ದು. ಆಮೇಲೆ ಒಂದಿಬ್ಬರು ಮೀಟ್ ಮಾಡಿದೆ ಕಂಪ್ನಿಯವ್ರ, ಅವರೇ ಬಂದು ಇಲ್ಲ ಈ ಥರ ಹಾಕ್ರಿ ಭಾಳ ಚೆನ್ನಾಗೈತಿ ಅಂತ ಸರ್, ಆಮೇಲೆ ಇವರೆಲ್ಲ ಬಂದು ಹೇಳಿದ್ರು ಪ್ರಹ್ಲಾದ್ ಅವರು. ಆಯ್ತು ನೋಡೋಣ ಕೊಡ್ರಿ ಅಂತಂದು 2 ದಿನದಲ್ಲಿ ಹಾಕಿ ನೋಡೋಣ, ಒಂದು ತಿಂಗಳು ಟೈಮ್ ಕೊಟ್ಟಿದ್ದು, ನೋಡೋಣ ಹೆಂಗಾಗುತ್ತೆ ಹಾಕ್ರಿ ನೋಡೋಣ ನಿಮ್ದು ಅಂತಂದು. 2 ತಿಂಗಳಾಯ್ತು ಕರೆಕ್ಟ್ ಆಗಿ. 2 ತಿಂಗಳ ಮೇಲೆ 15 ದಿವಸ ಹಾಕಿಂದ ಈಗ ಭಾಳ ಚೆನ್ನಾಗಿದಾವು. ಎಲ್ಲರೂ ಕೇಳ್ತಾರೆ ಏನು ಹಾಕಿದಿರಿ ಸ್ವಾಮಿ, ಏನು ಹಾಕಿದಿರಿ ಗಿಡಕ್ಕೆ, ಗೊಬ್ಬರನೂ ಹಾಕಿಲ್ಲ ನೀವು, ಏನು ಹಾಕಿಲ್ಲ ನೀವು, ಏನು ಮಾಡಿದಿರಿ, ಏನು ಬಳಸ್ತೀರಿ ನೀವು ಅಂತ. ನಾವು ಏನು ಬಳಸಿಲ್ಲಪ್ಪ, ಹಚ್ಚಕರ್ನು ಒಂದು ಪುಟ್ಟು ಗೊಬ್ಬರ ಹಾಕಿಲ್ಲ, ಏನೇನು ಇಲ್ಲ, ಬರೀ ನೀರು ಕಟ್ಟೋದು ಹೊಲ ಹೊಡೆದು ಮಾಡಿದೇವಿ. ಈ ವಿ ಸ್ಟಾರ್ ಕಂಪ್ನಿಯವ್ರು ಇದನ್ನ ಪ್ರಾವಿಡೆಂಟ್ ಇದನ್ನ ಯೂಸ್ ಮಾಡಿದೇವಿ. ಈಗ ಇದು ಭಾಳ ಚೆನ್ನಾಗಿದಾವೆ ಗಿಡ. ಏನ್ ಬದಲಾವಣೆ ಬಂದಿದೆ ಸರ್, ತೋರಿಸ್ಬೋದು. ಗಿಡ ನೋಡ್ರಿ, ಗಿಡ ನಾವು ಅದು ಹಾಕಿಂದ ಎಷ್ಟು ಇಲ್ಲಿ ತನಕ ಗಣ್ಣು, ಈಗ ಒಂದ್ 4 ಗಣ್ಣು ಎತ್ತರ ಹೋಗೈತಿ. ಗಿಡ 2 ತಿಂಗಳಿಗೆ 4 ಗಣ್ಣು ಹೋಗೈತಿ. ಈಗ ಗಿಡ ಫುಲ್ ಹಚ್ಚ ಹಸಿರಾಗಿದೆ, ಫುಲ್ ಹಸಿರಾಗೈತಿ. ಒಂದು ಚಿಕ್ಕಿನೂ ಇಲ್ಲ, ಒಂದು ಎಲ್ಲಿ ಕೆಂಪತ್ತಿಲ್ಲ. ಇಂಥ ಬ್ಯಾಚೆ ಈ ನಮೂನಿ ಗಿಡಗಳು ಅದಾವ ಅಂದ್ರೆ ನಿಮ್ದು ಭಾಳ ಗ್ರೇಟ್ ರೀ ಅಂತಂದು ಹೇಳ್ತಾರೆ ರೈತರು. ಔಷಧಿ ಹಾಕೋದಕ್ಕಿಂತ ಮೊದ್ಲ ಬಡ್ಡಿನೂ ಸ್ವಲ್ಪ ಮೀಡಿಯಂ ಉದ್ದು, ಆಮೇಲೆ ಗಿಡ ಏನಂತ ಬಡ್ಡೆ ತೋರಿಸ್ತೀವಿ ಸರ್. ಎಷ್ಟು ದಪ್ಪ ಬಡ್ಡೆ ಬಂದಿದೆ ಅಂತೇಳಿ ತೋರಿಸ್ತೀವಿ. ತೆಂಗಿನ ಮರದ ಬಡ್ಡೆ ಬಂದಂಗೆ ಬರ್ತಾ ಇದೆ. ಎಲ್ಲ ಗಿಡ ತೋರಿಸಿ ಸರ್, ಒಂದು 2-3 ಗಿಡ ತೋರಿಸಿ. ಈ ಥರ ಎಲ್ಲರೂ ಇಲ್ಲೆಲ್ಲ ಬಂದು ನಮ್ಮನ್ನ ಕೇಳ್ತಾ ಇದಾರೆ ಎಲ್ಲ, ಏನು ಮಾಡಿದ್ರಿ ಈ ಥರ ಔಷಧಿ ಹಾಕಿದೆ ಅಂತ. ಇದನ್ನೆಲ್ಲ ಫೋಟೋ ಹೊಡಿ, ಇದನ್ನ ಹೇಳ್ರಿ ನಮಗೆ ಅಂತಂದು ಹೇಳಿದ್ರು. ಆದ್ರೆ ತೋರಿಸಿ ಇದನ್ನು ಫೋಟೋ ಹೊಡೆದು ಅವರು ವಾಟ್ಸಪ್ಪಿಗೆ ಕಳಿಸಿದ್ವಿ ಮೊಬೈಲ್ನಾಗ. ಅವರು ಎಲ್ಲೆಲ್ಲೇ ತಿರ್ಕೊಂಬಂದ್ರೆ ಎಲ್ಲ ಮೆಡಿಸಿನ್, ಎಲ್ಲ ಔಷಧಿ ಅಂಗಡಿ, ಗೊಬ್ಬರದ ಅಂಗಡಿ ಎಲ್ಲ ತಿರ್ಕೊಂಬಂದ್ರೆ ಎಲ್ಲಿ ಸಿಕ್ಕಲಿದೆ. ಇದು ಅಂಗಡಿಯಾಗೆಲ್ಲ ಮಾರಾಟ ಆಗಲ್ಲಪ್ಪ, ಇದು ಕಂಪ್ನಿಯವ್ರ ಹತ್ರ ಹೋಗ್ಬೇಕು. ಅವ್ರಿಗೆ ಫೋನ್ ನಂಬರ್ ಐತಿ, ಬೇಕಾದ್ರೆ ಫೋನ್ ನಂಬರ್ ಕೊಡ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿರಿ. ಅವ್ರು ಏನು ಹೇಳ್ತಾರೆ ನೀವು ಕೇಳ್ರಿ, ನಿಮ್ಮ ಗಿಡನೂ ತೋರಿಸ್ರಿ. ಅವರ ಬಂದು ನೀವು ಕೂಲರ್ ಕಳಿಸ್ರಿ, ಅವರೇ ಮಿಕ್ಸ್ ಮಾಡಿ ಕೊಡ್ತಾರೆ. ನೀವು ಹಾಕೋದಷ್ಟೇ ನಿಮ್ಮ ಕೆಲಸ. ಯಾವ ಊರಲ್ಲಿ ಕೇಳಿದ್ರಿ? ಆಮೇಲೆ ಹುಬ್ಬಳ್ಳಿ, ಆಮೇಲೆ ಮೈಸೂರು, ಆಮೇಲೆ ದಾವಣಗೆರೆ, ದುರ್ಗ ಎಲ್ಲೆಲ್ಲೇ ಕೇಳಿದ್ರೆ ಎಲ್ಲಿ ಸಿಕ್ಕಲ್ಲ ಪ್ರಾಡಕ್ಟ್. ನೋಡಿ ಸರ್, ಏನಿಲ್ಲ, ಇವರು ವಾಟ್ಸ್ಆಪ್ ಹಾಕಿದ್ಕೆ ಅವರು ಈ ಔಷಧಿನ ಇವ್ರ ಹತ್ರ ಕೇಳಲಾರ್ದೆ ರಿಸಲ್ಟ್ ಬಂದಿರೋ ಉದ್ದೇಶ ಪೂರ್ವಕವಾಗಿ ತಗೊಂಡು ಬೇರೆ ಕಡೆ ಅಂಗಡಿ ಹೋಗಿ ಕೇಳಿದಾರೆ, ಈ ಔಷಧಿ ಸಿಗುತ್ತಾ ಅಂತ ಹೇಳಿ. ನೋಡಿ ಯಾವ ತರ ರಿಸಲ್ಟ್ ಕೊಟ್ಟೈತೆ ಅವ್ರಿಗೆ. ಆಮೇಲೆ ಇಲ್ಲೇ ಬಂದು ಮತ್ತೆ ಕೇಳಿದ್ರೆ ಇಲ್ಲಪ್ಪ ಬರ್ತಾರ ಅವರು, ನಾವು ಫೋನ್ ಮಾಡಿದ್ದು ಈಗ ಬರ್ತಾರೆ, ಬೇಕಾದ್ರೆ ಇಲ್ಲೇ ಕಾಂಟ್ಯಾಕ್ಟ್ ಮಾಡ್ರಿ, ಇಲ್ಲೇ ಅದಾರ ಅಂತಂದು ಹೇಳಿದ್ವಿ. ಈಗ ಫೈನಲಿ ನೀವು ನಮ್ಮ ಕಂಪ್ನಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ನಮಗೆ ಭಾಳ ಒಳ್ಳೇದಾಗೈತಿ ಔಷಧಿ ಹಾಕಿರೋದ್ರಿಂದ. ಈ ಕಂಪ್ನಿ ಈಗ ಸರಿ ಹಾಕ್ತೀರಾ? ಪ್ರತಿ ವರ್ಷನೂ ಬಳಸ್ತೀರಾ? ಸಗಣಿ ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಇದನ್ನ ಹಾಕಿಂದ ನಮ್ಮ ಎಷ್ಟೋ ಗಿಡಗಳು ಎಷ್ಟೋ ಇಂಪ್ರೂವ್ ಆಗಿದಾವೆ ಈಗ. ಮತ್ತೆ ಈ ಸಗಣಿಗೆ 50-60 ಸಾವಿರ ರೂಪಾಯಿ ದುಡ್ಡು ಕೊಡ್ಬೇಕು. ಆಮೇಲೆ ಕೂಲಿಯರ್ಗೆ 500 ರೂಪಾಯಿ ಕೂಲಿ ಕೊಡ್ಬೇಕು. ನಮ್ದು ಖರ್ಚು ಕಮ್ಮಿ. ನಮ್ದು ಖರ್ಚು ಏನಿಲ್ಲ, ಕಲ್ಸ್ಯಂದು ಒತ್ಕೊಂಬಂದು ಇಲ್ಲಿ ಇಟ್ಕೊಂಡು ಇಲ್ಲೇ ನೀರನ್ನೇ ಕಲೆಕ್ಷನ್ ಇಲ್ಲೇ ಒಂದು ಇಬ್ಬರನ್ನ ಕರ್ಕೊಂಬಂದ್ಬಿಟ್ರೆ ಅವ್ರ ಜೊತೆ ನಾವು ಈ ಗೊಬ್ಬರ ಕೊಟ್ಟಿರಲ್ಲ ಪ್ರಹ್ಲಾದ್ ಶಂಕರ್ ಅವರಿಗೆ ಭಾಳ ತುಂಬ ಧನ್ಯವಾದಗಳು. ಇನ್ನು ಮುಂದೆ ನಾವು ಏನು ಔಷಧಿ ತಯಾರು ಮಾಡಿದಾರಲ್ಲ ಕಂಪ್ನಿಯರಿಗೂ, MD ಸರ್ಗೂ ನನ್ನ ನಮಸ್ಕಾರಗಳನ್ನ ತಿಳಿಸಿ ಅವ್ರಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ರೈತರಿಗೂ ಒಳ್ಳೇದಾಗ್ಲಿ ಅಂತ ನಾನು ರೈತರ ಮುಂದೆ ನಾನು ಹೇಳ್ತೇನೆ. ನೀವು ಆದಷ್ಟು ಪ್ರಯತ್ನ ಮಾಡ್ರಿ, ಅದನ್ನ ವಾಟ್ಸಪ್ನಾಗ ಎಲ್ಲರಿಗೂ ವಿಡಿಯೋ ಮಾಡ್ರಿ, ಎಲ್ಲರಿಗೂ ಗೊತ್ತಾಗತ್ತೆ. ಇಲ್ಲೇ ಕೇಳ್ತಾ ಇದಾರೆ ಈಗ ಒಂದು 15-20 ಜನ. ನಾನು ಆದ್ರೂ ಹೇಳ್ತಾ ನೀವು ಬರ್ತಾರ ಬರ್ರಿ ನೀವು ಅಂತಂದು ಹೇಳಿದ್ರು. ಮನೆ ಕಾದಿ ಇವ್ರು ಬರಲಿಲ್ಲ. ಇವತ್ತು ಎಲ್ಲರೂ ಸೇರ್ಕೊಂಡವಿ. ಈಗ ಅವರು ಬರ್ಬೇಕಾಯ್ತು, ಬಂದಿಲ್ಲ. ಎಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ವೆರಿ ಮಚ್. MD ಸಾಹೇಬ್ರಿಗೂ ಒಳ್ಳೇದಾಗಲಿ. ಒಬ್ಬರು ಹಿಂಗೆ ಉಪಯೋಗಿಸಿ ಅಂತ ಹೋದ್ರೆ ನಮಗೂ ಅನುಕೂಲ ಆಕತಿ ರೈತರಿಗೆ ಅಂತಂದು ಕೇಳಕ್ ಧನ್ಯವಾದ.